Hi, I'm Kaviresh from scoringtarget.com. In this video, we are going to discuss shortcut to PU promotion exam, your faster, smarter route from teacher to lecturer. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಅಭ್ಯರ್ಥಿಗಳೇ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು PU ಪ್ರಮೋಷನ್ಗೆ ಸಂಬಂಧಪಟ್ಟಂತ ಒಂದು PDF ಬುಕ್ ಅನ್ನು ಪ್ರಿಪೇರ್ ಮಾಡಿದ್ವಿ. ಇದು ಶಿಕ್ಷಕರಿಗೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲಿ ಹೈಸ್ಕೂಲಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರಿಗೆ PU ಒಂದು ಲೆಕ್ಚರ್ ಆಗಿ ಪ್ರಮೋಷನ್ ಆಗ್ತಕ್ಕಂಥ ಒಂದು ಅವಕಾಶ ಈಗ ಕೂಡಿ ಬಂದಿದೆ. ಸೊ ಈ ಅವಕಾಶ ಬಹಳ ವರ್ಷಗಳ ನಂತರ ನಮಗೆ ದೊರಕಿರೋದು. ಸೊ ಇದನ್ನ ನಾವು ಸದುಪಯೋಗ ಪಡಿಸ್ಕೋಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಓದಿ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಈಗಾಗಲೇ ಪ್ರೌಢಶಾಲೆಗಳಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಶಿಕ್ಷಕರು ಹಾಗೂ ಇಂಗ್ಲಿಷ್ನಲ್ಲಿ MA BEd ಮುಗಿದಂಥ ಶಿಕ್ಷಕರು ಈ ಒಂದು ಪ್ರಮೋಷನ್ಗೆ ಅರ್ಹತೆಯನ್ನು ಪಡೆದು ತಾವು ಒಂದು ಎಕ್ಸಾಮನ್ನು ಅಪಿಯರ್ ಆಗಬೇಕು. ಸೊ ಈ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗಲು ಈ ಒಂದು ಪುಸ್ತಕವನ್ನು ನಾವು ರೆಡಿ ಮಾಡಿದ್ವಿ. ಇದು PDF ಫಾರ್ಮೆಟಲ್ಲಿ ಇರುತ್ತೆ. ಸೊ ಈ ಪುಸ್ತಕ ಫಾರ್ ಕರ್ನಾಟಕ ಟೀಚರ್ ಇಂಗ್ಲಿಷ್ ಟೀಚರ್ಸ್ ಅಂತ. ಸೊ ಇಲ್ಲಿ ಪ್ರಿಪೇಸ್ ಅನ್ನು ಕೊಟ್ಟಿದೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ. ಪ್ರಿಪೇಸ್ ಅಂದರೆ ಈ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಒಂದು ಪೀಠಿಕೆ. ಅಂದರೆ ಈ ಒಂದು ಪುಸ್ತಕವನ್ನು ಪ್ರಮೋಷನ್ಗೆ ಯಾರು ನೀವು ಪ್ರಿಪೇರ್ ಆಗ್ತಾ ಇದ್ರೋ ಶಿಕ್ಷಕರು, ಆ ಶಿಕ್ಷಕ ಬಂಧುಗಳು ಈ ಒಂದು ಬುಕ್ಕಲ್ಲಿ ನಾವು ಏನು ಪಡ್ಕೋತೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ಅಂದರೆ ಇದು ಪ್ರಮುಖವಾಗಿ ನಮಗೆ PU ಪ್ರಮೋಷನ್ ಇದ್ದಂಥ ಸಿಲೆಬಸ್ ಯಾವುದು 40 ಅಂಕದ್ದು ನಮಗೆ ಫಸ್ಟ್ PUC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಇಂದ ಬರ್ತಕ್ಕಂಥ ಪ್ರಶ್ನೆಗಳು ಮತ್ತು ಇನ್ನೂ 40 ಅಂಕ ಏನಿದೆ ದ್ವಿತೀಯ PUC ಅಂದರೆ ಸೆಕೆಂಡ್ PUC ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಮತ್ತು ಉಳಿದ 20 ಮಾರ್ಕ್ಸ್ ಏನಿದೆ ನಮಗೆ ಲಿಟ್ರೇಚರ್ಗೆ ಸಂಬಂಧಪಟ್ಟಂತ ಅಂದರೆ ಡಿಗ್ರಿಯಲ್ಲಿ ಓದಿದಂಥ ಸಿಲೆಬಸ್. ಸೊ ಈಗಾಗಲೇ ಇಲಾಖೆಯವರು ತಮ್ಮ ವೆಬ್ಸೈಟಲ್ಲಿ PU ಪ್ರಮೋಷನ್ 20 ಅಂಕದ್ದು ಯಾವುದು ಓದಬೇಕಂತ ಕೊಟ್ಟಿದ್ದಾರೆ. ನಮಗೆ ಎಷ್ಟು 100ಕ್ಕೆ 100 ಎಷ್ಟು ಅಂಕ ಪಡ್ಕೊಂಡ್ರು ಕೂಡ ನಮಗೆ ಎಲಿಜಿಬಿಲಿಟಿ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಆದರೆ 100ಕ್ಕೆ 50 ಅಂಕ ಪಡ್ಕೊಂಡ್ರೆ ಸಾಕು. ಹೀಗಾಗಿ ನಾವು ಈ ಒಂದು ಪುಸ್ತಕದಲ್ಲಿ ಕೇವಲ ಫಸ್ಟ್ PUC ಮತ್ತು ಸೆಕೆಂಡ್ PUCನ ನೋಟ್ಸ್ಗಳನ್ನು, ಶಾರ್ಟ್ ಸಮರಿಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ PDF ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ PU ಕಾಲೇಜ್ನ ಒಂದು ಲೆಕ್ಚರರ್ ಆಗಿ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀನಿ. ನೋಡಿ ಏನಿದೆ ಇಲ್ಲಿ ನಮ್ಗೆ ಕೊಟ್ಟಂಥ ಟಾಪಿಕ್ ಏನಿದೆ ಅಂದರೆ 100% ಮಾರ್ಕ್ಸಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಬೇಸ್ಡ್ ಕ್ವಶನ್ಸ್ಗಳು ಒಟ್ಟಾರೆ 80 ಅಂಕವನ್ನು ಈ ಒಂದು ಪುಸ್ತಕ ನಾವು ಪ್ರಿಪೇರ್ ಆದರೆ ಓದ್ಕೋಬಹುದು. ಈ ಪುಸ್ತಕ ಒಟ್ಟಾರೆ 124 ಪೇಜಸ್ ಇದೆ. ಇಲ್ಲಿ ನಾವು ಈ ವೈ ದಿಸ್ ಬುಕ್ ವರ್ಕ್ಸ್ ಈ ಪುಸ್ತಕವನ್ನು ನಾವು ಯಾಕೆ ಪ್ರಿಪೇರ್ ಆಗಿ ಮಾಡ್ಕೋಬೇಕು, ಯಾಕೆ ಇದನ್ನೇ ಓದ್ಕೋಬೇಕು? ಪ್ರಿಸೈಸ್ ಆ್ಯಂಡ್ ಎಕ್ಸಾಮ್ ಫೋಕಸ್ಡ್. ಇಲ್ಲಿ ಯಾವುದೇ ಹೆಚ್ಚುವರಿ ನಾವು ಕೊಟ್ಟಿಲ್ಲ. ಅಂದರೆ ನೋ ಎಕ್ಸ್ಟ್ರಾ ಕ್ಲಟರ್ಸ್, ಓನ್ಲಿ ವಾಟ್ ಇಸ್ ರಿಲೆವೆಂಟ್ ಟು ದಿ ಪ್ರಮೋಷನ್ ಎಕ್ಸಾಮ್. ಇನ್ನು ಸೆಕೆಂಡ್ ಆಗಿ ಫುಲ್ ಟೆಕ್ಸ್ಟ್ ಕವರೇಜ್. ಇಡೀ ಪುಸ್ತಕವನ್ನು ನಾವು ಕವರ್ ಮಾಡಿದ್ವಿ. ಸಮರೀಸ್ ಆಗಿರ್ಬೋದು, ಥೀಮ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಎವ್ರಿ ಲೆಸನ್. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಟಾಪಿಕ್, ಅದು ಪ್ರೋಸ್ ಆಗಿರ್ಬೋದು, ಪೋಯಮ್ಸ್ ಆಗಿರ್ಬೋದು. ಇನ್ನು ಮೂರನೇದು ಸ್ಮಾರ್ಟ್ ಸ್ಟಡಿ ಸ್ಟ್ರಾಟಜಿ, ಮ್ಯಾಕ್ಸಿಮೈಸ್ ಮಾರ್ಕ್ಸ್ ಬೈ ಮಾಸ್ಟರಿಂಗ್ ದ 80 ಮಾರ್ಕ್ಸ್ ಫ್ರಮ್ ದಿ ಸಿಲೆಬಸ್. ಸೊ 80 ಅಂಕವನ್ನು ಟಾರ್ಗೆಟ್ ಇಟ್ಕೊಂಡು ಮಾತ್ರ ನಾವು ಈ ಪುಸ್ತಕವನ್ನು ಪ್ರಿಪೇರ್ ಮಾಡಿದ್ವಿ. ಇದನ್ನು ಓದ್ಕೊಂಡ್ರೆ ನಾವು 80 ಅಂಕವನ್ನು ಡೆಫಿನೆಟ್ ಆಗಿ ಪಡ್ಕೋಬೋದು. ಇದರಲ್ಲಿ ನಾವು ಬರೆಯೋ ಟೈಮಲ್ಲಿ ಅಥವಾ ಕೆಲವೊಂದು ಕ್ವೆಶನ್ಗಳಲ್ಲಿ ಏನಾದರೂ ವೇರಿಯೇಷನ್ ಆದರೆ ಒಂದು 4-5 ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. 70 ಅಂತೂ ಕಟ್ಟಿಡಬಹುದು. ಇನ್ ಕ್ಲಿಯರ್ ಆ್ಯಂಡ್ ಕಾನ್ಸೈಸ್ ಎಕ್ಸ್ಪ್ಲನೇಷನ್, ರಿಟನ್ ಫಾರ್ ಕ್ವಿಕ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲಾಂಗ್ ಟರ್ಮ್ ರಿಟೆನ್ಷನ್. ತುಂಬ ಈಸಿಯಾಗಿ ಸರಳ ಭಾಷೆಯಲ್ಲಿ ನಾವು ಈ ನೋಟ್ಸನ್ನು ಕೊಟ್ಟಿರ್ತೀವಿ. ಯುವರ್ ಬ್ರಿಡ್ಜ್ ಟು ಪ್ರಮೋಷನ್ ಫ್ರಮ್ ಸ್ಕೂಲ್ ಟೀಚರ್ ಟು ಕಾಲೇಜ್ ಲೆಕ್ಚರರ್, ದಿಸ್ ಬುಕ್ ಗೈಡ್ಸ್ ಯುವರ್ ಜರ್ನಿ. ಸೊ ಇಷ್ಟಾದ ನಂತರ ನಾನಿಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಇಂಡೆಕ್ಸ್ ಕೊಟ್ಟಿರ್ತೀನಿ. ಇಂಡೆಕ್ಸಲ್ಲಿ ಏನಿದೆ ಫ್ರಮ್ ಫಸ್ಟ್ PUC ಇಂಗ್ಲಿಷ್ ಬುಕ್. ಸೊ ಫಸ್ಟ್ PUCನ ಇಂಗ್ಲೀಷ್ನ ಬುಕ್ಕನ್ನು ಕವರ್ ಮಾಡಿದಂಥದ್ದು. ಅಂದರೆ ಟಾಪಿಕ್ ಇದೆ, ಸೀರಿಯಲ್ ನಂಬರ್ ಇದೆ, ಪೇಜ್ ನಂಬರ್ ಇದೆ. ನೀವು ಈಸಿಯಾಗಿ ನೇವಿಗೇಷನ್ ಮಾಡ್ಬೋದು. ಯಾವುದು ನೇರವಾಗಿ ನನಗೆ ಈಗ 5ನೇ ಒಂದು ಚಾಪ್ಟರ್ ಮನಿ ಮ್ಯಾಡ್ನೆಸ್ ಓದಬೇಕಂದ್ರೆ ನೇರವಾಗಿ ನಾವು ಪುಟ ಸಂಖ್ಯೆ 28ಕ್ಕೆ ಹೋದರೆ ಸಾಕು. ಈ ಥರ. ಸೊ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಶಾರ್ಟ್ ಆದ ಸಮರಿ ಅಂದರೆ ಬುಲೆಟ್ ಪಾಯಿಂಟ್ಸಲ್ಲಿ, ಜೊತೆಗೆ ಅಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಕ್ವೆಶನ್ಸ್ ಈ ಥರ. ನೋಡಿ ಇಲ್ಲಿ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಇದೆ, ದ ಸ್ಕೂಲ್ ಬಾಯ್, ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್, ಓರು ಮನುಷ್ಯನ್, ಮನಿ ಮ್ಯಾಡ್ನೆಸ್, ಬಾಬರ್ಲಿ,
If I was a tree, watchman of the lake, the farmer's wife, Frederick Douglass. Then an old woman, two gentlemen of Verona. Do not ask of me my love. ಇದು ಪ್ರಥಮ ಪಿ ಯು ಸಿನ 13 ಚಾಪ್ಟರ್ಗಳು. ಇದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಸಿಲೆಬಸನ್ನು ಕೊಟ್ಟಿರ್ತೀನಿ. ಇಲ್ಲಿ ಕೂಡ ಸೇಮ್ ನಿಮಗೆ ಸೆಕೆಂಡ್ ಪಿ ಯು ಸಿನ ಟಾಪಿಕ್ಸು, ಸೀರಿಯಲ್ ನಂಬರ್, ಟಾಪಿಕ್ಸ್ ಮತ್ತು ಪೇಜ್ ನಂಬರ್. ರೋಮಿಯೋ ಅಂಡ್ ಜೂಲಿಯೆಟ್ 60 ಪೇಜ್ ನಂಬರಲ್ಲಿ, ಟು ಡಿಯರ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇಟ್ ಇನ್ ದ ಫಾರೆಸ್ಟ್. ಆಮೇಲೆ 5ನೇ ಚಾಪ್ಟರ್, ಅ ಸನ್ನಿ ಮಾರ್ನಿಂಗ್, ವೆನ್ ಯು ಆರ್ ಓಲ್ಡ್, ದ ಗಾರ್ಡನರ್, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. I believe that books will never disappear. Heaven, if you are not on earth. Japan and Brazil through a traveler's eyes. The water, where there is a will, water. ಅಂದರೆ ಸೆಕೆಂಡ್ ಪಿ ಯು ಸಿಲಿ ಒಟ್ಟಾರೆ 14 ಚಾಪ್ಟರ್ ಇದೆ. ಫಸ್ಟ್ ಪಿ ಯು ಸಿಗೆ ನಮಗೆ 13 ಚಾಪ್ಟರು, 14 + 13 27 ಚಾಪ್ಟರ್. ಇಷ್ಟನ್ನು ಓದ್ಕೊಂಡ್ರೆ ನಾವು ಈಸಿಯಾಗಿ ನಾವು ಈ ಒಂದು ಪ್ರಮೋಷನನ್ನು ಟ್ಯಾಕಲ್ ಮಾಡ್ಕೋಬೋದು, ನಾವು ಪ್ರಮೋಷನನ್ನು ಪಡ್ಕೋಬೋದು. ಈಗ ನೋಡಿ, ನಮ್ಮ ಸಿಲೆಬಸ್ ಸ್ಟಾರ್ಟ್ ಆಯಿತು. ಈಗ ಫಸ್ಟ್ ಪಿ ಯು ಸಿನ ಮೊದಲನೇ ಪಾಠ. ಮೊದಲು ಫಸ್ಟ್ ಪಿ ಯು ಸಿ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಸೆಕೆಂಡ್ ಪಿ ಯು ಸಿ ಇದೆ. ಈಗ ಜೆಂಟಲ್ಮೆನ್ ಆಫ್ ದಿ ಜಂಗಲ್ ಪಾಠ, ಇಲ್ಲಿ ಆಥರ್, ಇಲ್ಲಿ ಶಾರ್ಟಾಗಿ ನಾನು ಆಥರ್ ಹೆಸರು ಕೊಟ್ಟಿರ್ತೀನಿ ಮತ್ತು ಈ ಒಂದು ಚಾಪ್ಟರ್ನ ಥೀಮ್ ಏನಿದೆ ಅದು ಕೊಟ್ಟಿರ್ತೀನಿ. ಇದಾದ ನಂತರ ಸ್ಟೋರಿ ಏನಿದೆ ನೋಡಿ, ದ ಸ್ಟೋರಿ ಯಾಕಂದ್ರೆ ತುಂಬ ದೊಡ್ಡದು ಕೊಟ್ಟಿಲ್ಲ, ನಾನು ತುಂಬ ಶಾರ್ಟಾಗಿ ಕೊಟ್ಟಿದ್ದೀನಿ. ದ ಸ್ಟೋರಿ ಬುಲೆಟ್ ಪಾಯಿಂಟಲ್ಲಿ ಶಾರ್ಟಾಗಿ, ಅಂದರೆ ಈ ಟಾಪಿಕಲ್ಲಿ ಇಷ್ಟು ಬುಲೆಟ್ ಪಾಯಿಂಟ್ಸನ್ನು ಓದ್ಕೊಂಡ್ರೆ ಸಾಕು, ಇಡೀ ಪಾಠ ನೀವು ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ತುಂಬ ಈಸಿಯಾಗಿ ಕೊಟ್ಟಿರ್ತೀನಿ ಮತ್ತು ಮೇನ್ ಪಾಯಿಂಟ್ಸ್ ಏನಿದೆ ಅಲ್ಲೆಲ್ಲ ಬೋಲ್ಡ್ ಲೆಟರಲ್ಲಿ ಕೊಟ್ಟಿರ್ತೀನಿ ಎಕ್ಸಾಮ್ ಫೋಕಸ್ದಿಂದ. ವೈ ಇಟ್ಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ವಿ. ಈ ಚಾಪ್ಟರ್ ಎಕ್ಸಾಮ್ಗೆ ಯಾವ ಇಂಪಾರ್ಟೆಂಟ್ ಪಾಯಿಂಟಾಗಿ ಕೇಳ್ಬೋದು ಅನ್ನೋದು. ಇದಾದ ನಂತರ ಇಂಪಾರ್ಟೆಂಟ್ ಕ್ವೆಶನ್ಗಳು, ಕಾಂಪ್ರಿಹೆನ್ಷನ್ 1ರಿಂದ ಪ್ರಶ್ನೆ ಮತ್ತು ಉತ್ತರಗಳನ್ನು ಇಲ್ಲಿ ನೀವು ಕ್ಲಿಯರಾಗಿ ನೋಡ್ತಾ ಹೋಗ್ಬೋದು. ಇದೇ ಥರ ನಾನು ನೆಕ್ಸ್ಟ್ ಟಾಪಿಕ್ ತೋರಿಸ್ತೀನಿ. ನೆಕ್ಸ್ಟು 2ನೇ ನೋಡಿ, ದ ಸ್ಕೂಲ್ ಬಾಯ್ ಪೊಯಮ್ ಸಮ್ಮರಿ. ಇಲ್ಲಿ ಪೊಯೆಟ್ ಹೆಸರು, ಸಿಂಪಲ್ ಪಾಯಿಂಟ್ಸ್ ನಾನು ಪಾಯಿಂಟ್ ವೈಸು ಏನೇನಿದೆ ಅಂತ ಸಮರಿ ಶಾರ್ಟಾಗಿ ಕೊಟ್ಟಿರ್ತೀನಿ. ಈ ಸಮರಿ ಆದ ನಂತರ ಎಕ್ಸಾಮ್ ದೃಷ್ಟಿಯಿಂದ ಓದ್ಕೋಬೇಕಾದ ಪ್ರಶ್ನೆಗಳು, ಕ್ವಶನ್ಸ್ ಮತ್ತು ಆನ್ಸರ್. ಇಲ್ಲಿ ನಮಗೆ 2 ಅಂಕದ್ದು ನಮ್ಮ ಎಕ್ಸಾಮ್ಗೆ ಸಿಲೆಬಸಲ್ಲಿ ಏನಿದೆ, ಪಿ ಯು ಪ್ರಮೋಷನ್ಗೆ 2 ಅಂಕದ ಪ್ರಶ್ನೆಗಳು, 3 ಅಂಕದ್ದು, 4 ಅಂಕದ್ದು ಮತ್ತು 5 ಅಂಕದ್ದು ಇವುಗಳನ್ನ ಕೇಳೋದ್ರಿಂದ ನಾನು ಅವುಗಳನ್ನೇ ಫೋಕಸ್ ಮಾಡಿ ಇಲ್ಲಿ ರೆಫರ್ ಮಾಡ್ತೀನಿ. ಬ್ಲೂ ಕಲರಲ್ಲಿ ಕೊಟ್ಟಂಥದ್ದು ಪ್ರಶ್ನೆ, ಬ್ಲ್ಯಾಕ್ ಕಲರಲ್ಲಿ ಕೊಟ್ಟದ್ದು ಉತ್ತರ. ಈಸಿಯಾಗಿ ನಮ್ಗೆ ಅರ್ಥ ಆಗಲಿ ಅನ್ನೋ ಅಂತಂದರೆ. ಆಮೇಲೆ ಕಾಂಪ್ರಿಹೆನ್ಷನ್ 2 ಅಲ್ಲಿ 3 ಮತ್ತು 4 ಮಾರ್ಕ್ಸ್ ಕವರ್ ಇರುತ್ತೆ. 3 ಮತ್ತು 4 ಮಾರ್ಕ್ಸ್ ಎರಡು ಕೂಡ ಕಾಂಪ್ರಿಹೆನ್ಷನ್ 2ದಲ್ಲಿ ನಾವು ಓದ್ಕೋಬಹುದು. ಆಮೇಲೆ ಕಾಂಪ್ರಿಹೆನ್ಷನ್ 3ದಲ್ಲಿ ಏನಿದೆ, ಇದು 5 ಅಂಕದ ಪ್ರಶ್ನೆಗಳಿರುತ್ತೆ, ಸ್ವಲ್ಪ ಡೀಟೇಲ್ ಆಗಿ ಲೆಂತಿಯಾಗಿ ಉತ್ತರ ಇರುತ್ತೆ. ಈ ಥರ ಪ್ರಶ್ನೆ ನಾವು ಅಷ್ಟು ಲೆಂತಿಯಾಗಿ ಕೊಡೋ ಉದ್ದೇಶ ಏನಂದರೆ 5 ಅಂಕ ಕೇಳಿದಾಗ ಸ್ವಲ್ಪ ಜಾಸ್ತಿ ಬರೀಬೇಕಾಗುತ್ತೆ. ಜಾಸ್ತಿ ಬರೆದ್ರೆ ನಮ್ಮ ಅಂಕ ಕೂಡ ಚೆನ್ನಾಗಿ ಸ್ಕೋರ್ ಅಂತ ಯಾವುದೇ ಕಾರಣಕ್ಕೂ ಅಂಕವು ಕಟ್ ಆಗೋದಿಲ್ಲ. ಅಟ್ಲೀಸ್ಟ್ ನಾವು 80 ಅಂಕದ ಓದ್ಕೊಂಡ್ರೆ ನಮಗೆ ಬೇಕಾಗಿರೋದು ಎಷ್ಟು, ಒಂದು 50 ಅಂಕ ಪಡ್ಕೊಂಡ್ರೆ ಸಾಕು. ನಾನು 80 ಪಡ್ಕೊಂಡ್ರು ಕೂಡ ನಮಗೇನು ಏನು ವೇರಿಯೇಷನ್ ಆಗೋದಿಲ್ಲ. 50 ಅಂಕ ಪಡ್ಕೊಂಡವರು ಕೂಡ ಅಷ್ಟೇ, 80 ಅಂಕ ಕೂಡ ಪಡ್ಕೊಂಡ್ರು ಅಷ್ಟೇ. ಯಾಕಂದರೆ ಇದು ಅಂಕದ ಬೇಸ್ ಮೇಲೆ ಅಪಾಯಿಂಟ್ಮೆಂಟ್, ಇದು ಪ್ರಮೋಷನ್ ಇಲ್ಲ. ಇದು ಇರೋದು ಕೇವಲ ಎಲಿಜಿಬಿಲಿಟಿ. 50 ಅಂಕ ಪಡ್ಕೊಂಡ್ರೆ ಸಾಕು, ನಾವು ಪಿ ಯು ಪ್ರಮೋಷನ್ಗೆ ಎಲಿಜಿಬಲ್. 80 ಅಂಕ ಪಡ್ಕೊಂಡ್ರು ಕೂಡ ಎಲಿಜಿಬಲ್, ಯಾವುದೇ ವೇರಿಯೇಷನ್ ಇಲ್ಲ. ಹೀಗಾಗಿ ನಾವು ಇಷ್ಟನ್ನು ಓದ್ಕೊಂಡ್ರೆ ಸಾಕು ನಾವು ಒಂದು ಕಾನ್ಸೆಪ್ಟ್. ಇದು ಫಸ್ಟ್ ಪಿ ಯು ಸಿನ ಪೂರ ಡೀಟೇಲ್ಸ್ ನಾವು ಕಂಟೆಂಟನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ಡೀಟೇಲ್ ಆಗಿದೆ. ಸುಮಾರು 124 ಪೇಜ್ ಬುಕ್ ಇದೆ. ಸೊ ನೇರವಾಗಿ ನಾನೀಗ ಸೆಕೆಂಡ್ ಪಿ ಯು ಸಿನ ಒಂದು ಟಾಪಿಕನ್ನು ತೋರಿಸ್ತೀನಿ ತಮಗೆ. ನೋಡೋಣ, ಅದನ್ನು ನೋಡ್ಕೊಂಡು ಬರೋಣ. ಸೆಕೆಂಡ್ ಪಿ ಯು ಸಿ ಬರ್ತಾರೆ ನೋಡಿ. ಸೆಕೆಂಡ್ ಪಿ ಯು ಸಿನ ಒಂದು ಟಾಪಿಕ್ ಇಲ್ಲಿ ಕೊಟ್ಟಿರ್ತೀನಿ. ಇಲ್ಲ ನೀವು ಇದಕ್ಕೆ ಪೇಜ್ ನಂಬರನ್ನು ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಒಂದು ಬುಕ್ಕಲ್ಲಿ ನಡಬರ್ಕ್ ಬರುತ್ತೆ, ಮಿಡಲಲ್ಲಿದೆ, ಬಿಗಿನಿಂಗಲ್ಲಿ ಕೊಟ್ಟ ಸಂಖ್ಯೆ ತಮಗೆ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ, ಈಗ ಸೆಕೆಂಡ್ ಪಿ ಯು ಸಿನ ಮೊದಲನೇ ಚಾಪ್ಟರ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಇದು ಇಲ್ಲಿ ತಮಗೆ ಸಮರಿ ಕೊಟ್ಟಿರ್ತೀನಿ. ಸಮರಿ ಆದ ನಂತರ ಕ್ವಶನ್ ಆನ್ಸರ್. ಇಲ್ಲಿ ನಾನು 1 ಅಂಕದ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೆಲವೊಂದು ಪ್ರಶ್ನೆಗೂ, ಯಾಕಂದರೆ ಸ್ವಲ್ಪ ಈಸಿಯಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ. ಯಾಕಂದರೆ ಸೆಕೆಂಡ್ ಪಿ ಯು ಸಿನ ಇಂಗ್ಲೀಷ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಫಸ್ಟ್ ಪಿ ಯು ಸಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಇದೆ. ಹೀಗಾಗಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕೂಡ ತಮಗೆ ಈಸಿಯಾಗಲಿ ಅರ್ಥ ಆಗಲಿ ಅಂತ ಕೊಟ್ಟಿರ್ತೀನಿ. ಇದ್ರ ಜೊತೆಗೆ ಇದರಲ್ಲಿ 2 ಅಂಕದ ಪ್ರಶ್ನೆ ಕೂಡ ಇರುತ್ತೆ. 2 ಅಂಕದ್ದು, 3 ಅಂಕದ್ದು, 5 ಅಂಕದ್ದು. ನಾವು ಪ್ರಶ್ನೆ ಮತ್ತು ಉತ್ತರ ಕೂಡ ನಿಮಗೆ ತುಂಬ ಡೀಟೇಲ್ ಆಗಿ ಶಾರ್ಟಾಗಿ ಕೊಟ್ಟಿರ್ತೀನಿ. ಇದನ್ನು ಕೂಡ ಓದ್ಕೊಂಡು ನೀವು ನಿಮ್ಮ ಎಕ್ಸಾಮ್ಗೆ
ಪಿ ಯು ಪ್ರಮೋಷನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಈ ಪುಸ್ತಕದ ಕೊನೆಯ ಪುಟದಲ್ಲಿ ತಮಗೆ ಪಾಯಿಂಟ್ಸ್ ಕೊಟ್ಟಿರ್ತೀನಿ. ಕನೆಕ್ಟ್ ವಿತ್ ಅಸ್ ಅಂದರೆ ನಿಮಗೆ ಮತ್ತೆ ಪಿ ಯು ಸಿ ಈ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಪಿ ಯು ಪ್ರಮೋಷನ್ಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟಿಂದ ಏನಾದರೂ ಅಪ್ಡೇಟ್ಸ್ ಇದ್ದರೆ ತಾವು ನಮ್ಮ ಈ ಮೇಲ್ ಐ ಡಿಯಿಂದ ಮತ್ತು ನಮ್ಮ ಈ ವೆಬ್ಸೈಟಲ್ಲಿ ತಾವು ಪಡ್ಕೋಬೋದು. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಅದನ್ನು ಕೂಡ ನೀವು ಇಲ್ಲಿ ರೆಫರ್ ಮಾಡ್ಬೋದು. ಇದಾದ ನಂತರ ಕೊನೆಗೆ ನಿಮಗೆ ಈ ಬುಕ್ನ ಕೊನೆಯ ಪುಟದಲ್ಲಿ ತಮಗೇನು ಕೊಟ್ಟಿರ್ತೀವಿ, ಪ್ರಿಪೇರ್ ಫಾರ್ ಯುವರ್ ಪ್ರಮೋಷನ್ ಸಕ್ಸಸ್, ಗೆಟ್ ರೆಡಿ ಟು ಏಸ್ ಯುವರ್ ಪಿ ಯು ಪ್ರಮೋಷನ್ ಎಕ್ಸಾಮ್ ವಿತ್ ದಿಸ್ ಕಾಂಪ್ರಿಹೆನ್ಸಿವ್ ಗೈಡ್ ಟೈಲರ್ಡ್ ಸ್ಪೆಷಲಿ ಫಾರ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಇಂಗ್ಲಿಷ್ ಟೀಚರ್ಸ್. ಲರ್ನ್ ಎಸೆನ್ಷಿಯಲ್ ಸ್ಟ್ರಾಟಜೀಸ್, key topics and expert tips to successfully transition from high school teacher to PU college lecturers. ಇನ್ನು ಎಕ್ಸಾಮ್ ಸ್ಟ್ರಾಟಜೀಸ್ ಆ್ಯಂಡ್ ಟಿಪ್ಸ್ ಇದೆ, ಇಂಪಾರ್ಟೆಂಟ್ ಸಿಲೆಬಸ್ ಕವರೇಜ್ ಇದೆ, ಪ್ರಾಕ್ಟೀಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಈ ಪುಸ್ತಕದಲ್ಲಿ ಕವರ್ ಮಾಡಲಾಗಿದೆ. ಇಷ್ಟು ಈ ಒಂದು ಪುಸ್ತಕದ ಪ್ರಾಮುಖ್ಯತೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.